ಹಲೋ ಮಚ್ಚ, ಬಿಸಿ ಇದ್ಯಾ? ಏನಿಲ್ಲ ಹೇಳ್ ಮಚ್ಚ, ಖಾಲಿನೇ ಇದ್ದೀನಿ. ಸುತ್ತು ಯಾರು ಇಲ್ಲ ತಾನೆ ಮಚ್ಚ? ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕಿತ್ತು ಮಚ್ಚ. ಹೌದಾ, ಯಾರು ಇಲ್ಲ ಹೇಳ್ ಮಚ್ಚ. ಸಾಯಂಕಾಲ ಹಂಗಿ ನಮ್ ಮನೆಗೆ ಅರ್ಶಿನ ಕುಂಕುಮ ತಗೊಂಡ ಬಂದ್ಬಿಡ ಮಚ್ಚಲೋ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ನಿನ್ ಜನ್ಮಕ್ಕೆ ಹೋಗೋ. ಹಲೋ, ಯಾಕೆ ಬಂದಿಲ್ಲ ನೀನು? ಮ್ಯಾಥ್ಸ್ ಟೀಚರ್ ಇವತ್ತು ಟೆಸ್ಟ್ ಇತ್ತಲ್ಲ, ಅದಕ್ಕೆ ರಜಾ ಹಾಕ್ಬಿಟ್ಟು. ಮ್ಯಾಕ್ಸ್ ಸರೇ ಬಂದಿಲ್ಲ ಇವತ್ತು. ನಾಳೆ ಬರ್ತಾರಂತೆ, ನಾಳೆ ಟೆಸ್ಟ್. ಇವತ್ತೆಲ್ಲ ಖಾಲಿ ಫುಲ್ ದಿವಸ ಆಟ ಆಡಿದೀವಿ. ಫುಲ್ ದಿವಸ ಆಟ ಆಡೋದ್ರ ಅಂದ್ರೆ ಅರ್ಧ ದಿವಸ, ಇನ್ನು ಅರ್ಧ ದಿವಸ ಫುಲ್ ಓದ್ಕೊಂಡಿರ್ತೀನಿ, ಅರ್ಧ ದಿವಸ ಮೂವಿ ಕರ್ಕೊಂಡು ಹೋಗಿ. ಮೂವಿಗೆಲ್ಲ ಯಾವಾಗಿಂದ ಕರ್ಕೊಂಡು ಹೋದ್ರು ಅದೆಲ್ಲ ಬಿಡಿ. ಇವತ್ತು ಲಂಚೇ ಇರ್ಲಿಲ್ಲ. ಲಂಚ್ ಅಂತ ಇರ್ಲಿಲ್ಲ. ನರೇಂದ್ರ ಮೋದಿ ಸರ್ ಬಂದಿದ್ರು, ಅದಕ್ಕೆ ಸ್ಪೆಷಲ್ ಲಂಚ್ ಮಾಡಿಸಿದ್ರು. ಯಾಕೆ ಬಂದಿದ್ರು? ಅವ್ರೇನ್ ಬರ್ತಡೇ ಇವತ್ತು. ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಮಚ್ಚ, ಇದೆಲ್ಲ ಸ್ವಲ್ಪ ಜಾಸ್ತಿ. ಕಾಪಾಡೋರು ಮಚ್ಚ, ನಾಳೆ ನಮ್ಗೆಲ್ಲ ಮೆಡಲ್ ಕೊಡ್ತಾರೆ. ಮಚ್ಚ ನೀನ್ ಬರ್ಲೇಬೇಡ, ಅಲ್ಲಿ ಸ್ಕೂಲ್ ಚೆನ್ನಾಗಿರುತ್ತೆ. ಗುರುಗು ಮಿಂಚಿನ ಅಪ್ಪಣೆ ಇರದೆ ಮಳೆ ಎಂದು ಬಾರದು. ಎನ್ನ ಸ್ನೇಹವಿಲ್ಲದೆ ನನ್ನ ನೆರಳು ಕೂಡ ಮುಂದೆ ಹೋಗದು. ಇನ್ನೆಷ್ಟೇ ಬೆಣ್ಣೆ ಹಾಕಿದ್ರು ಅಕೌಂಟಲ್ಲಿ 5 ರೂಪಾಯಿ ಇರೋದು. ದುಡ್ಡು ಇವತ್ತೋಗುತ್ತೆ, ನಾಳೆ ಬರುತ್ತೆ. ಅದು ಇಂಪಾರ್ಟೆಂಟ್ ಅಲ್ಲ. ಬೈಕ್ ಕೂಡ ಇಲ್ಲ, ಅಪ್ಪ ತಗೊಂಡೋಗಿದ್ದಾರೆ. ಇಷ್ಟೇನಾ ಮಗ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ಇಷ್ಟೇ ಅರ್ಥ ಮಾಡ್ಕೊಂಡಿದ್ದಕ್ಕೆ ಊರ್ ಬಾಗಲಾಗಿದೆ. ಇನ್ನಿಷ್ಟು ಅರ್ಥ ಮಾಡ್ಕೊಂಡಿದ್ರೆ ಊರ್ ಬಾಗ್ಲಾಗಿರೋದೀಗ ಎಬ್ಬಾಗ್ಲಾಗ್ತಿತ್ತು. ಓ ಗೆಳೆಯ ಗೆಳೆಯ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಓ ಗೆಳೆಯ ಕೇಳು ಗೆಳೆಯ, ನಿನ್ನಂತ ಫ್ರೆಂಡ್ ಯಾರಿಗೂ ಬೇಡ ಕಣೋ. ಇದ್ದರೂ ಅವ್ರ ಆತ್ಮಕ್ ಶಾಂತಿ ಕಣೋ. ನನ್ನಂತ ಫ್ರೆಂಡ್ ಕೋಟಿಗೊಬ್ಬ ಸಿಗೋದು. ಮಹಾಭಾರತದಲ್ಲಿ ರಾಮನಿಗೆ ಬಲರಾಮ ಅಂತಾರ, ಮಹಾಭಾರತದಲ್ಲಿ ರಾಮ ಬಲರಾಮ ಹೆಂಗೋ ಪ್ರಾಸ ಚೆನ್ನಾಗಿರುತ್ತೆ ಅಂತ. ಇನ್ನು ಪ್ರಾಸದ್ ನಾನು ಎಕ್ರ ತುಳ್ಕ ತಾಂಬಲ ಮುಚ್ಕೊಂಡು ಫೋನ್ ಹಿಡಿ. ಸರಿ, ಎಲ್ಲ ನಿಮ್ ಬುಕ್ ತೆಗೀರಿ. ಹೇ ಅವನು ಎನ್ನಿಟ್ಲ 19 ಎಷ್ಟಾಗತ್ತೆ ಸರ್? ಗೊತ್ತಿಲ್ಲ. ಸರಿ ಹೊರವು, ಇವತ್ತಿಂದ ಈ ಕ್ಲಾಸಲ್ಲಿ ಕಾಣ್ಬ. ಸರ್, ಒಂದ್ ಕ್ವಶನ್ ಆನ್ಸರ್ ಇರಲಿಲ್ಲ ಅಂದ್ರೆ ಹೊರ ಹೋಗ್ಬೇಕಾ? ನಿಮ್ ಮ್ಯಾಥ್ಸ್ ಚೆನ್ನಾಗ್ ಬರುತ್ತೆ ಅನ್ಸಪ್ಪ ಅಂದ್ರೆ ನಾನು ನಿಮ್ಗೆ ಒಂದ್ ಕ್ವಶನ್ ಕೇಳ್ತೀನಿ. ನೀವು ಅದು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಾನು ಇವತ್ತಿಂದ ಈ ಕ್ಲಾಸಲ್ಲಿ ಇರಲ್ಲ. ನೀವೇನಾದ್ರೂ ಸರಿ ಆನ್ಸರ್ ಹೇಳಿಲ್ಲ ಅಂದ್ರೆ ನೀವು ಇವತ್ತಿಂದ ಈ ಕ್ಲಾಸಲ್ಲಿ ಇರಬಾರ್ದು. ಸರ್, ನನ್ನ ಕ್ವಶನ್ ಏನಂದ್ರೆ, ನನ್ನ ಹತ್ರ 50 ರೂಪಾಯಿ, ಅದ್ರಲ್ಲಿ ನಾನು 20 ರೂಪಾಯಿ ಖರ್ಚು ಮಾಡ್ತೀನಿ, ಉಳಿದಿದ್ದು 30 ರೂಪಾಯಿ. ಆ 30 ರೂಪಾಯಿಗೆ 15 ರೂಪಾಯಿ ಖರ್ಚು ಮಾಡ್ತೀನಿ. ಸರಿ, ನನ್ನ ಹತ್ರ ಉಳಿದಿದ್ದು 15 ರೂಪಾಯಿ. ಅದ್ರಲ್ಲಿ ನಾನು 9 ರೂಪಾಯಿ ಖರ್ಚು ಮಾಡ್ತೀನಿ, 9 ರೂಪಾಯಿ. ಅದ್ರಲ್ಲಿ ಉಳಿದಿದ್ದು 6 ರೂಪಾಯಿ. ಆ 6 ರೂಪಾಯಿದಾಗೆ 6 ರೂಪಾಯಿನೂ ಖರ್ಚು ಮಾಡಿದೆ. ಈಗ ಉಳಿದಿದ್ದೆಷ್ಟು? 0 ರೂಪಾಯಿ. ಆದ್ರೆ ಇದನ್ನೆಲ್ಲ ಕೂಡಿದ್ರೆ ನಮಗೆ ಸಿಗೋದು 50. ಆಮೇಲೆ ಇವನ್ನೆಲ್ಲ ಕೂಡಿದ್ರೆ ಬರೋದು 51. ಸರ್, ಈಗ ಹೇಳಿ ಈ 1 ರೂಪಾಯಿ ಎಲ್ಲಿಂದ ಬಂತು? ನನ್ನ ಹತ್ರ ಇದ್ದಿದ್ದು 50 ರೂಪಾಯಿ. ಅಚ್ಚಾ, ಯಾರಪ್ಪ ಕಾಲ್ ಮಾಡಿದ್ದು? ಹಲೋ ದೋಸ್ತೆ, ಹೇಳು. ಮಚ್ಚ, ಬೆಂಗಳೂರಿಗೆ ಬಂದಿದೆ. ಯಾವ ಏರಿಯಾ ನಿಂದು? ಒಂದ್ ನಿಮಿಷ ರೈಲ್ವೆ ನಿಲ್ದಾಣ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು ಹೋಗು, ನನ್ ರೂಮಿಗೆ ಮಾತ್ರ ಬರ್ಬೇಡ. ಓ ಮಚ್ಚ, ಹಳೆದೆಲ್ಲ ಮರ್ತ್ಬಿಟ್ಯಾ? ಹಳೆ ರಿವೆಂಜು ನೀನ್ ಮರ್ತೀಯ ಮಚ್ಚ? ಯಾವುದು? ಲವರ್ ಜೊತೆ ಹೋಟೆಲ್ ನಲ್ಲಿ ಇದ್ದಾಗ ನಿನ್ನ ಹತ್ರ 5,000 ರೂಪಾಯಿ ಕೇಳಿದ್ದೆ. ಅದಕ್ಕೆ ನೀನೇನಂದೆ ಗೊತ್ತಾ ಮಚ್ಚ? 5,000 ರೂಪಾಯಿ ಕಳ್ಸು ಮಚ್ಚ ಬೇಗ. ಫೋನ್ ಪೇಯಲ್ಲಿ ಮೆಸೇಜ್ಗಳು ಬಿಟ್ರೆ ಕಾಸಿಲ್ಲ ಮಚ್ಚ. ನೆನಪಾಯ್ತಾ ಮಚ್ಚ ಈಗ? ಲೋ ಅಂಡರ್ವೇರು, ಅದು ನೀನ್ ಮರ್ತೇ ಇಲ್ವಾ? ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತೀಕಾರ. ಮಚ್ಚ, ಈಗ ನನ್ ಗತಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡೇ ಗತಿ. ಆ अभी मजा आएगा ना भिड़ो.